ನಮ್ಮ ಅಕ್ಕನ ಮಗನ್ಗೆ ಹಳ್ಳಿ ಥೀಮಲ್ಲಿ ರೈತನ ಮಾಡಿ ಮನೆಯಲ್ಲೇ ಫೋಟೋಶೂಟ್ ಮಾಡ್ತಾ ಇದೀವಿ. ಅವನಿಗೆ ಸ್ನಾನ ಮಾಡಿಸಿ ಮಲಗಿಸ್ಬೇಕಾದ್ರೇನೆ ಕಪ್ಪಲ್ಲಿ ಮೇಕಪ್ ನ ಮಾಡಿ ಮಲಗಿಸ್ಬಿಟ್ಟಿದ್ವಿ. ಆಮೇಲೆ ಒಂದು ವೈಟ್ ಬಟ್ಟೆನ ಹಾಕಿ ಅದ್ರ ಮೇಲೆ ಮಣ್ಣನ್ನ ಹಾಕಿ ಗರ್ಕೆ ಹುಲ್ನ ಹಾಕಿದ್ವಿ, ಸೊ ದಟ್ ನ್ಯಾಚುರಲ್ ಆಗಿ ಕಾಣಿಸ್ಲಿ ಅಂತ. ಆಮೇಲೆ 2 ಬಾಳೆಕನ್ನ ತಗೊಂಡು ಆ ಕಡೆ ಈ ಕಡೆ ಇಟ್ಟು ರಾಗಿಲಿ ರೈತ ಅಂತ ಬರಿತಾ ಇದೀವಿ. ವೈಟ್ ಬಟ್ಟೆ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಕೆಳಗಡೆ ಹಾಸಿರೋದು ಒಂದು ಸೀರೆ ಆಗಿರೋದ್ರಿಂದ ರಾಗಿ ಎಲ್ಲ ಜಾರೋಗ್ತಾ ಇತ್ತು. ಹೆಂಗೋ ಮಾಡಿ ಬಿಡಿಸಿದಾಯ್ತು. ಆಮೇಲೆ ಮನೇಲೆ ಇದ್ದಂತ ತರಕಾರಿಗಳನ್ನ ತಗೊಂಡು ಜೋಡಿಸ್ತಾ ಇದ್ದಾಳೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ತರ ಆರ್ಟಿಫಿಷಿಯಲ್ ಸೆಟಪ್ ನಮ್ಗೆ ಸ್ಟುಡಿಯೋಲೇ ಸಿಗುತ್ತೆ. ಅಲ್ಲಿ ಅಷ್ಟೊಂದು ದುಡ್ಡು ಕೊಟ್ಟು ಮಾಡಿಸೋ ಬದಲು ಮನೆಯಲ್ಲೇ ನಾವೆಲ್ಲರೂ ಸೇರ್ಕೊಂಡು ಮಾಡಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ದ. ಅವನಿಗೆ ಈ ತರ ಕಚ್ಚೆ ಹಾಕೋದು ದೊಡ್ಡ ಟಾಸ್ಕ್ ಆಯ್ತು ನಮ್ಗೆ. ಸುಮ್ನೆ ಒಂದ್ ಕಡೆ ನಿಲ್ಲೋದೇ ಇಲ್ಲ, ಅವನು ಜಂಪ್ ಮಾಡೋದು ಅದು ಇದು ಮಾಡ್ತಾನೆ ಇರ್ತಾನೆ. ಕಚ್ಚೆ ಪಂಚೆ ತಲೆಗೆ ಪೇಟ ಎಲ್ಲಾನು ಹಾಕಿ ಸೇಮ್ ರೈತನ್ ತರನೇ ರೆಡಿ ಮಾಡಿ ಫೈನಲಿ ಒಂದಷ್ಟು ಫೋಟೋಗಳನ್ನ ತೆಗೆದ್ವಿ. ಚೆನ್ನಾಗಿ ರೆಡಿ ಮಾಡಿಸ್ಕೊಂಡ, ಹಂಗೆ ಚೆನ್ನಾಗಿ ಫೋಟೋಸ್ನ ಕೂಡ ತೆಗೆಸ್ಕೊಂಡ. ಅವ್ನ ಅಳಕ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಬೇಗ ಬೇಗ ತೆಗೆದ್ಬಿಡೋಣ ಅಂತ ತೆಗೆದ್ವಿ. ಹೇಗಿದೆ ಅಂತ ಹೇಳಿ. ಫಾಲೋ ಫಾರ್ ಮೋರ್.